ಕಿಚನ್ ಆಫ್ ಪ್ರತಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ಫಿಶ್ ತವಾ ಫ್ರೈ ಅಥವಾ ಮೀನಿನ ತವಾ ಫ್ರೈಯನ್ನು ಈ ರೆಸಿಪಿಯಲ್ಲಿ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ತೆಗೆದುಕೊಂಡಿರುವಂಥ ಸಾಮಗ್ರಿಗಳನ್ನು ಹೇಳ್ತಾ ಹೋಗ್ತೀನಿ. 2 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಅಥವಾ ಅಡುಗೆ ಎಣ್ಣೆ, ನಾವು ಯಾವ ಅಡುಗೆ ಎಣ್ಣೆಯನ್ನು ಬಳಸ್ತೀವೋ 2 ಚಮಚದಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ನಷ್ಟು ಅರಿಶಿನ, ನಾನಿಲ್ಲಿ 1.5 kg ಮೀನಿಗೆ ನಾನು ಇಷ್ಟು ಮಸಾಲವನ್ನು ಬಳಸ್ಕೊತಾ ಇದ್ದೀನಿ. ಇದಕ್ಕೆ ಕೆಂಪು ಮೆಣಸಿನಕಾಯಿ ಹಾಗೂ ಬ್ಯಾಡಗಿ ಮೆಣಸಿನಕಾಯಿಯನ್ನು ಒಂದು 10 ಕೆಂಪು ಮೆಣಸಿನಕಾಯಿ, ಒಂದು 7ರಿಂದ 8 ಬ್ಯಾಡಗಿ ಮೆಣಸನ್ನು ಸೇರಿಸಿ ಪೇಸ್ಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸು ಕಲರಿಗೋಸ್ಕರ ನಾನು ಆ ಥರ ಬ್ಯಾಡಗಿ ಮೆಣಸನ್ನು ಸೇರಿಸಿ ಪೇಸ್ಟ್ ಮಾಡಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ನಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋವಂಥದ್ದು. 1 ನಿಂಬೆಹಣ್ಣಿನ ರಸ, 1 ನಿಂಬೆಹಣ್ಣನ್ನು ಹಿಂಡಿ ರಸ ತೆಗೆದು ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚದಷ್ಟು. ಇದರಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ, ಹಾಗಾಗಿ ಉಪ್ಪನ್ನು ನೋಡಿ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಆಮೇಲೆ ರುಚಿಯನ್ನು ನೋಡಿ ನಾನು ಮತ್ತೆ ಉಪ್ಪನ್ನು ಸೇರಿಸ್ಕೊತೀನಿ. ಅಂದರೆ ಇಷ್ಟೇ, 1 ಟೇಬಲ್ ಸ್ಪೂನಷ್ಟೇ ಉಪ್ಪು ಸಾಕಾಗುತ್ತೆ. ನಾನು ಫಿಶ್ ಕಟ್ ಮಾಡಿಸಿ ಮನೆಗೆ ತಂದ ಮೇಲೆ ಅದಕ್ಕೆ ಹುಣಸೆ ರಸ ಹಾಗೂ ಉಪ್ಪನ್ನು ಸೇರಿಸಿ ನೆನೆಸಿ ಒಂದು ಅರ್ಧ ಗಂಟೆ ನೆನೆಸಿ ಇಟ್ಟಿದ್ದೆ. ಹಾಗಾಗಿ ಇದರಲ್ಲಿ ಉಪ್ಪಿನ ಪ್ರಮಾಣವನ್ನು ನಾನು ಸೇರಿಸಿ ಆಮೇಲೆ ರುಚಿಯನ್ನು ನೋಡಿ ಸೇರಿಸ್ಕೊತೀನಿ. ಸ್ವಲ್ಪ ಕೆಲವರಿಗೆ ಈ ಫಿಶ್ ವಾಸನೆ ಸ್ವಲ್ಪ ಆಗಿ ಬರೋದಿಲ್ಲ, ಹಾಗಾಗಿ ಹುಣಸೆ ರಸ ಹಾಗೂ ಉಪ್ಪು, ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ಇಷ್ಟನ್ನು ಸೇರಿಸಿ, ಕೆಲವು ಹಿಟ್ಟುಗಳನ್ನು ಕೂಡ ರಾಗಿ ಹಿಟ್ಟು ಇದನ್ನೆಲ್ಲ ಬಳಸಿ ತೊಳಿತಾರೆ. ನಾವು 1 ನಿಂಬೆ ಗಾತ್ರದ ಹುಣಸೆ ರಸ ಹಾಗೂ ಕಲ್ಲುಪ್ಪು ಅಥವಾ ಪುಡಿ ಉಪ್ಪಿನಲ್ಲಿ ಒಂದು ಅರ್ಧ ಗಂಟೆ ನೆನೆಸಿ ಒಂದು 3-4 ಸರಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಮೀನು, ಹುಳಿ ರಸ ಹಾಗೂ ಉಪ್ಪಿನಲ್ಲಿ ನಾವು ಕ್ಲೀನ್ ಮಾಡಿ ಇಟ್ಕೋತೀವಿ. ಶುಚಿಯಾಗಿ ಇಟ್ಕೊಂಡಿರೋವಂಥ ಮೀನು, ಒಂದು ಅಗಲವಾದ ತಟ್ಟೆಯನ್ನು ತೆಗೆದುಕೋಬೇಕು. ಅದಕ್ಕೆ ಮಸಾಲೆಗಳನ್ನೆಲ್ಲ ಹಾಕಿ ನೀಟಾಗಿ ಕಲಸಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಮೊದಲಿಗೆ ಉಪ್ಪು, ನಾನು ಆಮೇಲೆ ಮತ್ತೆ ಉಪ್ಪನ್ನು ಸೇರಿಸ್ಕೊತೀನಿ. 1 ಟೇಬಲ್ ಸ್ಪೂನಷ್ಟೇ ನಾನು ಉಪ್ಪನ್ನು ಬಳಕೆ ಮಾಡ್ತಿರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ ಹಾಗೂ ಅರಿಶಿಣದ ಪುಡಿ. ನಾವೇನಿಲ್ಲಿ ಬ್ಯಾಡಗಿ ಮೆಣಸು ಹಾಗೂ ಕೆಂಪು ಮೆಣಸನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಪೇಸ್ಟನ್ನು ಸೇರಿಸಿ ಎಲ್ಲವನ್ನು ಹದವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಯಾವುದೇ ನೀರನ್ನು ಬಳಕೆ ಮಾಡ್ತಾಯಿಲ್ಲ, ಹಾಗಾಗಿ ನಿಂಬೆ ರಸ ಹಾಗೂ ಎಣ್ಣೆಯನ್ನೇ ನಾನಿಲ್ಲಿ ಬಳಸ್ಕೊತೀನಿ. ನೀರನ್ನು ಸೇರ್ಸೋಕ್ಕೆ ಹೋಗಬೇಡಿ. ಎಣ್ಣೆಯನ್ನು ಏನಕ್ಕೆ ಸೇರಿಸೋದಪ್ಪ ಅಂತ ಹೇಳಿದ್ರೆ, ಬಿಟ್ಟೋಗಬಾರ್ದು. ಅಂದರೆ ಆ ಕೋಟಾಗಿರುತ್ತಲ್ವ ಫಿಶ್ಶಿಗೆ ಮಸಾಲ, ಅದು ಕೆಲವು ಸರಿ ಬಿಟ್ಟೋಗುತ್ತೆ. ಹಾಗಾಗಿ ಎಣ್ಣೆಯನ್ನು ಸೇರಿಸಿ ಮಿಕ್ಸ್ ಮಾಡಿ ಈ ಥರ ಕೋಟ್ ಮಾಡಿದ್ರೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಸ್ವಲ್ಪ ಉಪ್ಪಿನಂಶ ಕಡಿಮೆ ಅನ್ನಿಸ್ತು, ಮತ್ತು ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು, ಉಳಿದಿರೋವಂಥ ಉಪ್ಪನ್ನು ಸೇರಿಸ್ಕೊಂಡೆ ಎಲ್ಲವನ್ನು ಹದವಾಗಿ ಮಿಕ್ಸ್ ಮಾಡಿ ಒಂದೊಂದೇ ಫಿಶ್ಗೆ ಮಸಾಲವನ್ನು ಹಚ್ತಾ ಹೋಗಬೇಕು. ನೀಟಾಗಿ 2 ಕಡೆ ಸುತ್ತ ಎಲ್ಲವೂ ನೀಟಾಗಿ ಫಿಶ್ಶು ಮಸಾಲ ಹಿಡಿಬೇಕು. ಮೀನಿಗೆ ಕಂಪ್ಲೀಟಾಗಿ ಮಸಾಲವನ್ನು ಹಚ್ಚಬೇಕು. ಒಂದೊಂದೇ ಪೀಸನ್ನು ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ನೀವು ಫ್ರಿಜ್ಜಲ್ಲಿ ಇಡ್ತೀನಿ ಅಂತ ಆದರೆ ಅರ್ಧ ಗಂಟೆವರೆಗೂ ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ. ಇಲ್ಲ ಅಂದರೆ ಹೊರಗಡೆನೇ ಇಡ್ತೀವಿ ಅಂದರೆ 1 ಗಂಟೆವರೆಗೂ ನೆನಿಬೇಕು. ಮೀನು ಮಸಾಲವನ್ನು ಅಬ್ಸರ್ವ್ ಮಾಡಬೇಕು ಸ್ವಲ್ಪ, ಇಲ್ಲ ಅಂದರೆ ಸಪ್ಪೆ ಸಪ್ಪೆಯಾಗಿ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ತಿನ್ನೋದಕ್ಕೆ. ಹಾಗಾಗಿ 1 ಗಂಟೆ ಆದರೂ ಇದನ್ನು ಮಸಾಲವನ್ನು ಹಚ್ಚಿ ನೆನೆಯೋದಕ್ಕೆ ಬಿಡಬೇಕು. ಸ್ವಲ್ಪ ತವಾದಲ್ಲಿ ನಾವು ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಏನಾದರೂ ಇದು ಕಡಿಮೆ ಆಯಿತು ಅಂದರೆ ಮಸಾಲವನ್ನು ತೆಗೆದಿಟ್ಕೊಂಡಿರಬೇಕು. ಆಮೇಲೆ ಒಂದು ಸರಿ ಕೋಟ್ ಮಾಡಿಕೊಂಡ್ರೆ ಆಯಿತು. ಗ್ಯಾಸ್ ಫ್ಲೇಮನ್ನು ನಾನು ಹೈಯಲ್ಲೇ ಇಟ್ಕೊಂಡು ತವಾವನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆಯನ್ನು ಸವರಿ ಫಿಶನ್ನು ಒಂದೊಂದನ್ನೇ ತವಾ ಮೇಲೆ ಹಾಕ್ತಾ ಹೋಗಬೇಕು. ಗ್ಯಾಸ್ ಫ್ಲೇಮು ಹೈಯಲ್ಲೇ ಇರಲಿ. 2 ಕಡೆ ಕಂಪ್ಲೀಟಾಗಿ ರೋಸ್ಟ್ ಆಗೋವರೆಗೂ, ಫ್ರೈ ಆಗೋವರೆಗೂ ಗ್ಯಾಸ್ ಫ್ಲೇಮು ಹೈಯಲ್ಲೇ ಇರಲಿ. ಸೀದೋಗಕ್ಕೆ ಬಿಡಬೇಡಿ. ಸ್ವಲ್ಪ ಅದು
ಇದಾಯಿತು, ರೋಸ್ಟ್ ಆಯಿತು ಅಂತ ಅಂದ ತಕ್ಷಣ ತಿರುವು ಹಾಕಿ, ಸ್ವಲ್ಪ ನನಗಿಲ್ಲಿ ಮಸಾಲ ಕಡಿಮೆ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ನಾನು ಮಸಾಲವನ್ನು ಎತ್ತಿಟ್ಕೊಂಡಿದ್ದೆ, ಅದನ್ನು ಎಣ್ಣೆಯನ್ನು ಸೇರಿಸ್ಕೊಂಡು ಎಣ್ಣೆ ಹಾಗೂ ಮಸಾಲ ಎರಡನ್ನು ಇನ್ನೊಂದು ಕೋಟು ನಾನು ಹಚ್ಕೊಂಡಿದ್ದೀನಿ. ಮಕ್ಕಳಿಗೆ ಕೊಡ್ತೀವಿ ಅಂತ ಆದರೆ ಸ್ವಲ್ಪ ಖಾರವನ್ನು ನೋಡಿ ಸೇರಿಸ್ಕೊಳ್ಳಿ ಮಸಾಲವನ್ನು. ನಾನಿಲ್ಲಿ ಸ್ವಲ್ಪ ಇನ್ನೊಂದು ರೌಂಡು ಮಸಾಲವನ್ನು ನಾನು ಇದ್ರ ಮೇಲೆ ಕೋಟ್ ಮಾಡ್ಕೊತಾ ಇದ್ದೀನಿ. ಎರಡೂ ಕಡೆ ಐ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ಮೇಲೆ ಲೋ ಫ್ಲೇಮ್ನಲ್ಲಿ 1 ನಿಮಿಷ ಒಂದು ಕಡೆ, ಇನ್ನೊಂದು ನಿಮಿಷ ಇನ್ನೊಂದು ಕಡೆ ಲೋ ಫ್ಲೇಮ್ನಲ್ಲಿ ಮತ್ತೆ ಬೇಯಿಸ್ಕೋಬೇಕಾಗತ್ತೆ. ಹಾಗಂತ ತಿರುವು ಹಾಕೋಕ್ಕೋಗಿ ಕಚಾಪಚ ಇದು ಮಾಡ್ಕೋಬೇಡಿ, ಬಿಟ್ಟೋಗ್ಬಿಡುತ್ತೆ. ಅಷ್ಟು ಗಟ್ಟಿ ಇರೋದಿಲ್ಲ ಅಲ್ವಾ ಮೀನು, ಕೆಲವು ಸತಿ ಕಲಸೋಗ್ಬಿಡುತ್ತೆ ಮೀನು. ಹಾಗಾಗಿ ನಿಧಾನಕ್ಕೆ ನೋಡಿ ಅದನ್ನು ತಿರುವು ಹಾಕ್ಕೋಬೇಕು. ಫಸ್ಟಿಗೆ ಮೊದಲಿಗೆ ಹೈ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ಎರಡೂ ಕಡೆ ಹೈ ಫ್ಲೇಮ್ನಲ್ಲಿ ಸ್ವಲ್ಪ ಬೆಂದ ಮೇಲೆ ಆಮೇಲೆ ಫಿಶನ್ನು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಈ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಾ ಹೋದರೆ ಮರೀದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.